ಜೈ ಶ್ರೀರಾಮ ಸ್ನೇಹಿತರೆ. ಈಗ ನಮ್ ಸಮೀರ್ ಅಣ್ಣ ಕೆಲವೊಂದು ಮಾತುಗಳನ್ನ ಹೇಳ್ತಾನೆ, ಒಂದ್ಸಲಿ ಹೋಗಿ ಕೇಳಿಸ್ಕೊಂಡು ಆಮೇಲೆ ಮಾತಾಡ್ತೀನಿ, ಸರಿನಾ? ಎಕ್ಸಾಂಪಲ್ ಕೊಡ್ತೀನಿ. ರಾಮಾಯಣದಲ್ಲಿ ರಾಮನು ಹಿಂದೂನೆ, ರಾವಣನು ಹಿಂದೂನೆ. ಒಬ್ರು ಧರ್ಮದಲ್ಲಿ ನಡ್ಕೊಂಡ್ರು, ಇನ್ನೊಬ್ಬ ಅಧರ್ಮನ ಚೂಸ್ ಮಾಡ್ಕೊಂಡ. ಇಬ್ರು ಹಿಂದೂನೆ, ಆದ್ರೂ ವ್ಯತ್ಯಾಸ ಇದೆ ತಾನೆ. ಅದೇ ರೀತಿ ಇಂಡಿಯನ್ ಮುಸ್ಲಿಮ್ಸ್ಗೂ ಪಾಕಿಸ್ತಾನಿ ಮುಸ್ಲಿಮ್ಸ್ಗೂ ವ್ಯತ್ಯಾಸ ಇದೆ. ನಿಮ್ ಪ್ರಕಾರ ನಿಜವಾಗ್ಲೂ ಇಸ್ಲಾಂ ಧರ್ಮ ಪ್ರಮೋಟ್ ಮಾಡುವಂತಹ ಧರ್ಮ ಅಂತ ಅನ್ಸೋದಿದ್ರ ನೀಟಾಗಿ ಕೇಳಿಸ್ಕೊಳ್ಳಿ. ಇಡೀ ಪ್ರಪಂಚದಲ್ಲಿ 57 ಇಸ್ಲಾಂ ಧರ್ಮನ ಪಾಲಿಸುವಂತಹ ದೇಶಗಳಿದಾವೆ. ನಿಮ್ ಪ್ರಕಾರ ಇಸ್ಲಾಂ ಧರ್ಮ ಪ್ರಮೋಟ್ ಮಾಡುತ್ತೆ ಅನ್ನೋದಾದ್ರೆ ಈ ಒಂದು ದೇಶಗಳಲ್ಲಿ ಡೈಲಿ ಒಂದು ಅಟ್ಯಾಕ್ ಆಗ್ಬೇಕಿತ್ತು. ಈ 57 ಮುಸ್ಲಿಂ ಕಂಟ್ರಿಲಿ ಪಾಕಿಸ್ತಾನ ಒಂದು ಸೈಡ್ ಗಿಟ್ರೆ ಇನ್ನು ಮಿಕ್ಕಿರುವಂತಹ 56 ಮುಸ್ಲಿಂ ಕಂಟ್ರೀಸ್ಗೆ ನಮ್ಮ ಭಾರತ ದೇಶದ ಮೇಲೆ ಇಲ್ಲಿರುವಂತಹ ಹಿಂದೂಗಳ ಮೇಲೆ ಯಾವುದೇ ರೀತಿ ದ್ವೇಷ ಇಲ್ವೇ ಇಲ್ಲ. ಇವತ್ತಿನ ದಿನ ನಮ್ಮ ಇಂಡಿಯಾದಲ್ಲಿ ಯಾರೇ ಒಬ್ಬ ದೊಡ್ಡ ವ್ಯಕ್ತಿ ಏನಾದ್ರೂ ಸೇಫ್ ಫೀಲ್ ಮಾಡ್ತಿಲ್ಲ ಅಂದ್ರೆ ಅವ್ನು ಮೊದಲು ಹೋಗೋದೇ ದುಬೈಗೆ. ಅಂಡ್ ದುಬೈ ಏನು ಇಸ್ಲಾಂ ಕಂಟ್ರಿ ಅಲ್ವಾ? ಅಲ್ಲಿ ಹೋಗಿ ಸೆಟ್ಲ್ ಆದಂತವ್ರು ಪೀಸ್ ಆಗಿಲ್ವಾ ಕೇಳಿ. ಸೊ ಸ್ನೇಹಿತರೆ, ಇಲ್ಲಿ ನಮ್ ಸಮೀರ್ ಅವರು ಏನ್ ಹೇಳಿದ್ರು ಅಂತ ಕೇಳಿಸ್ಕೊಂಡ್ರಲ್ಲ. ಸೊ ಇವಾಗ ನಾನು ಸಮೀರ್ ನಿಂಗೆ ಏನ್ ಕೇಳ್ತೀನಿ ಅಂದ್ರೆ, ಸೊ ಸಮೀರ್ ಅವರೇ, ನಿಮ್ ಪ್ರಕಾರ ಬರೀ ಪಾಕಿಸ್ತಾನದಲ್ಲಿ ಮಾತ್ರ ಟೆರರಿಸಂ ಇದೆ, ಬೇರೆ ಎಲ್ಲೂ ಕೂಡ ಇಲ್ಲ ಅಂತ ನೀವು ಹೇಳೋದಾದ್ರೆ ಸರಿ ಸರ್, ಹಾಗಾದ್ರೆ ಹೇಳಿ ಮತ್ತೆ ಅಫ್ಘಾನಿಸ್ತಾನಲ್ಲಿ ಇರೋದೇನು, ಬಾಂಗ್ಲಾದೇಶಲ್ಲಿ ಇರೋದೇನು, ಮತ್ತೆ ಇರಾನ್ ಅಲ್ಲಿ ಇರೋದೇನು? ಅವ್ರ ಬಾರ್ಡರ್ ಏರಿಯಾ ಯಾವಾಗ್ಲೂ ಕಿತ್ತಾಡ್ತಾ ಇರ್ತಾರಲ್ಲ ಪಾಕಿಸ್ತಾನ ಮತ್ತೆ ಇರಾನ್, ಅಫ್ಘಾನಿಸ್ತಾನ ಯಾಕೆ ಅಂತೀರಾ? ಸರಿ, ಇಲ್ಲಿ ನಾನೇನ್ ಕೇಳ್ತೀನಿ ಅಂದ್ರೆ ಸಮೀರ್ ಅವರೇ, ನೀವ್ ಹೇಳಿದ್ರಿ ದುಬೈ, ಸೌದಿ ಅರೇಬಿಯಾ, ಈ ರೀತಿ ಸುಮಾರು ಕಂಟ್ರಿಗಳಿದಾವೆ, ಸಾಕಷ್ಟು ಇಸ್ಲಾಂ ಕಂಟ್ರಿಗಳಿದೆ, ಅಲ್ಲಿ ಟೆರರಿಸಂ ಇಲ್ಲ ಅಂತ ಹೇಳ್ತಿದ್ರಲ್ಲ. ಸೊ ಇವಾಗ ನಾನೇನ್ ಕೇಳ್ತೀನಿ ಅಂದ್ರೆ, ಆ ಸೋ ಮೆನಿ ಕಂಟ್ರೀಸ್ ಏನಿತ್ತಲ್ಲ, ಆ ಸೋ ಮೆನಿ ಕಂಟ್ರೀಸ್ ಅಲ್ಲಿ ಇದ್ದಂತಹ ಒಂದು ಮೊದಲು ಇಸ್ಲಾಂ ಬರುವುದಕ್ಕೂ ಮುನ್ನ ಇದ್ದಂತಹ ಒಂದು ಕಲ್ಚರ್ ಯಾವುದು? ಆ ಕಲ್ಚರ್ ಎಲ್ಲ ಯಾಕೆ ಹಾಳಾಯ್ತು ಅಂತೀರಾ? ಸೊ ಹಾಳಾಗಕ್ಕೆ ಕಾರಣ ಏನು? ಅಲ್ಲಿದ್ದಂತಹ ಮೊದಲು ಬೇಸಿಕ್ ಕಲ್ಚರ್ ಏನಿತ್ತಲ್ಲ ಅದೆಲ್ಲ ಎಲ್ಲೋಯ್ತು? ಜೊರಾಸ್ಟ್ರಿಯನ್ ಇತ್ತು, ಈಜಿಪ್ಷಿಯನ್ ಇತ್ತು, ಜುಡಾಯಿಸಮ್ ಇತ್ತು, ಸಾಕಷ್ಟು ಕಡೆ ಐಡಲ್ ವರ್ಷಿಪಿಂಗ್ ಇತ್ತು, ಇದೆಲ್ಲ ಕೂಡ ಎಲ್ಲೋಯ್ತು ಅಂತೀರಾ? ಮತ್ತೆ ಸಮೀರ್ ಅವರೇ, ಅದೇ ರೀತಿ ನಮ್ಮ ಭಾರತ ದೇಶದಲ್ಲಿರುವ ಹಿಂದೂ ಸಂಸ್ಕೃತಿಯನ್ನ ಪೂರ್ಣ ನಾಶ ನೀವು ಮಾಡೋದಿಲ್ಲ ಜಾಸ್ತಿ ಆದ್ಮೇಲೆ ಅನ್ನೋದಕ್ಕೆ ಯಾವ ಒಂದು ಭರವಸೆ ಕೊಡ್ತೀರಾ? ಇಷ್ಟೆಲ್ಲ ಹೇಳಿದ್ಮೇಲೆ ಮತ್ತೆ ನಾವು ಭಾರತ ದೇಶಕ್ಕೆ ಸಂಬಂಧಪಟ್ಟಂತೆ ಕೆಲವನ್ನ ನಾನು ನಿಮಗೆ ಕೇಳ್ತೀನಿ. ಹೇಳಿ ಮಿಸ್ಟರ್ ಸಮೀರ್ ಅವರೇ, ಇವಾಗ ನಮ್ಮ ಪ್ರಶ್ನೆ ಏನು ಅಂದ್ರೆ, ನಮ್ಮ ಭಾರತ ದೇಶದಲ್ಲಿ ಆಯ್ತಾ, ನಮ್ಮ ಭಾರತ ದೇಶದಲ್ಲಿ ಮೊದಲು 9 ರಾಜ್ಯಗಳಲ್ಲಿ ಹಿಂದೂ ಮೆಜಾರಿಟಿನೇ ಇತ್ತು. ಆದರೆ ಈಗ ಆ 9 ರಾಜ್ಯಗಳು ಹಿಂದೂ ಮೈನಾರಿಟಿ ಪರಿಸ್ಥಿತಿಗೆ ಬಂದಿದ್ದಾರೆ. ಕಾರಣ ಏನಕ್ಕೆ ಆ ಮೈನಾರಿಟಿ ಪರಿಸ್ಥಿತಿಗೆ ಆ ರಾಜ್ಯಗಳು ಬಂದು ಅಂತೀರಾ? ಮತ್ತೆ ನೀವು ನೋಡೋದಾದ್ರೆ ಕೆಲವರು ಮುಸ್ಲಿಮ್ಸ್ ಒಳ್ಳೆಯವರಿದ್ದಾರೆ, ಯಾರೋ ಕೆಲವ್ರು ಮಾಡೋ ಕೆಟ್ಟ ಕೆಲ್ಸಕ್ಕೆ ಮಾತ್ರ ಎಲ್ಲರಿಗೂ ಬ್ಲೇಮ್ ಮಾಡ್ತಾ ಇದ್ರ ಅಂತ ನೀವ್ ಹೇಳ್ತಾ ಇದ್ದೀರಾ. ಸೊ ನಾನಿಲ್ಲಿ ಏನ್ ಕೇಳ್ತೀನಿ ಅಂದ್ರೆ, ನಮ್ಮ ಮಂಡ್ಯದಲ್ಲಿ ನಡೆದಂತಹ ಘಟನೆ ತಗೋಗಿ, ಮಂಡ್ಯದಲ್ಲಿ ಬಂದ್ಬಿಟ್ಟು ಗಣೇಶನ ಉತ್ಸವ ನಡಿಬೇಕಾದ್ರೆ ಅಲ್ಲಿ ಕಲ್ಲು ತೂರಾಟ ನಡೆಯುತ್ತೆ. ಸೊ ನೀವ್ ಹೇಳೋ ಕಾರಣ ಏನು ಅಂದ್ರೆ, ಅಲ್ಲಿ ಬಂದ್ಬಿಟ್ಟು ಜೈ ಶ್ರೀರಾಮ್ ಅಂದ್ರೆ ಅದಕ್ಕೆ ಕಲ್ಲು ತಗೊಂಡು ಹುಡುಗರು ಅಂತ ಹೇಳ್ತಾ ಇದ್ದೀರಾ. ಆನ್ ಸ್ಪಾಟ್ ಅಲ್ಲಿ ಪೆಟ್ರೋಲ್ ಬಾಂಬ್ಗಳಾಗ್ಲಿ ಕಲ್ಲುಗಳಾಗ್ಲಿ ಎಷ್ಟು ಬೇಗ ಅಷ್ಟೊಂದು ತಂದು ಹಾಕಕ್ಕಾಗುತ್ತಾ? ಬಾಂಡಿಗಳನ್ನು ತುಂಬ ಬಂದ್ ಆಗ್ತಾ ಇದಾರಂತಲ್ಲ, ಅಷ್ಟು ಬೇಗ ಆಗುತ್ತೆ ಆನ್ ಸ್ಪಾಟ್ ಅಲ್ಲಿ ಹಾಕಕ್ಕೆ? ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಆ ರೀತಿ ಸಾಧ್ಯ ಇಲ್ಲ ಅಂದ್ಮೇಲೆ ಮತ್ತೆ ಅಲ್ಲಿ ಮೊದಲೇ ಕಲ್ಲುಗಳನ್ನಾಗ್ಲಿ ಪೆಟ್ರೋಲ್ ಬಾಂಬ್ಗಳನ್ನಾಗ್ಲಿ ಶೇಖರಣೆ ಮಾಡಿ ಇಟ್ಟಿರ್ತಾರಲ್ಲ, ಶೇಖರಣೆ ಮಾಡಿ ಇಟ್ಟಿರುವಂತಹ ಒಂದು ಮಾಹಿತಿ ಆಗಲಿ ಸುದ್ದಿ ಆಗಲಿ ಒಂದು ಇಲಾಖೆ ಸಿಬ್ಬಂದಿಗೆ ತಲುಪಿಸಿದಿದ್ರೆ, ಇಲ್ಲ ಆರಕ್ಷಕ ಠಾಣೆಗೆ, ಇಲ್ಲ ಯಾರನ್ನ ಅಲ್ಲಿರುವಂತಹ ಒಬ್ಬ ಲೋಕಲ್ ಲೀಡರ್ಸ್ ಇನ್ಫಾರ್ಮ್ ಮಾಡಿದಿದ್ರೆ, ಇಲ್ಲ ಹಿಂದೂ ಸಂಘಟನೆಗಳಿಗೆ ಈ ಮಾಹಿತಿ ಯಾರನ್ನ ಆ ಒಳ್ಳೆ ಮುಸ್ಲಿಂ, ನೀವ್ ಹೇಳ್ತಿರೋ ಒಳ್ಳೆ ಮುಸ್ಲಿಂ ಹೇಳಿದಿದ್ರೆ, ಈ ಘಟನೆ ಏನಿದೆಯಲ್ಲ ಈ ಘಟನೆ ತಪ್ಪಿಸ್ಬೋದಿತ್ತಲ್ಲ. ಅಟ್ಲೀಸ್ಟ್ ತಪ್ಸಕ್ಕಾಗಿಲ್ಲ ಅಂದ್ರೂ ಆನ್ ಟೈಮ್ ಅಲ್ಲಿ ಕಂಟ್ರೋಲ್ ಮಾಡ್ಬೋದಿತ್ತಲ್ಲ. ಯಾಕಾಗ್ಲಿಲ್ಲ ಅಂತೀರಾ? ಸರಿ ಆಯ್ತಾ. ಇನ್ನ ಬಂದ್ಬಿಟ್ಟು ನಾವು ಕಾಶ್ಮೀರ್ನಲ್ಲಿ ನಾವು ನೋಡಿದರೆ ಅಲ್ಲಿ ಬ್ರಾಹ್ಮಣರ ಅಥವಾ ಪಂಡಿತರ ಒಂದು ಮಾರಣ ಹೋಮ ಆದ ನಂತರ ಆ ಜನಿವಾರಗಳನ್ನ ತೆಗೆದು ಸ್ಕೇಲ್ ಮೇಲೆ ಇಕ್ಕಿ ತೂಕ ಹಾಕ್ತಾರಂತಲ್ಲ, ಆ ಜನಿವಾರ ಬರೋದು ಗ್ರಾಮ್ಗಳಲ್ಲಿ ಬರುತ್ತೆ, ಅದು ಕೆಜಿಗಳಲ್ಲಿ ತೂಗುತ್ತೆ. ಅಂದ್ರೆ ಇನ್ನೆಷ್ಟು ಜನರ ಪಂಡಿತರ ಮಾರಣ ಹೋಮ ಅಲ್ಲಾಗಿರ್ಬೋದು. ಅಂದ್ರೆ ನಿಮ್ ಜನಸಂಖ್ಯೆ ಏನಿದೆ ಅಲ್ಲ, ಅದು ಕಮ್ಮಿ ಇರೋವರೆಗೂ ಮಾತ್ರ ನೀವು ಸೈಲೆಂಟ್ ಆಗಿರೋದು, ಅದು ಜಾಸ್ತಿ ಆದ್ಮೇಲೆ ಇದೇ ರೀತಿ ಬಿಹೇವ್ ಆಗ್ತದೆ. ಯಾಕೆ ಈ ರೀತಿಯ ಮನಸ್ಥಿತಿ? ಸಾಕಷ್ಟು ದೇಶಗಳಲ್ಲಿ ಕೂಡ ಇದೇ ನಡೀತದೆ. ಸಾಕಷ್ಟು ಈಗ ಇಸ್ಲಾಂ ಕಂಟ್ರಿಗಳಾಗ್ಬಿರೋದು, ಇಲ್ಲ ಅಂದ್ರೆ ಏನಲ್ಲಿ ಕ್ರಿಶ್ಚಿಯನ್ ಕಂಟ್ರೀಸ್ ಕೆಲವೊಂದು ಇದಾವಲ್ಲ ಇವಾಗ, ಅಲ್ಲಿಯೂ ಕೂಡ ಈ ಇಸ್ಲಾಂ ಅನ್ನೋದೇನಿದೆ ಇದು ಜಾಸ್ತಿ ಆದ್ಮೇಲೆ ಅಲ್ಲಿರುವಂತಹ ಒಂದು ಜನರಿಗೆ ಗೋಡೆಗಳ ಮೇಲೆ ಬರಹಗಳ ರೂಪದಲ್ಲಿ ದೇಶ ಬಿಟ್ಟು ತೊಲಗ್ರಿ ಅಂತ ಒಂದು ಬರಹಗಳಾಗ್ಬೋದು, ಇಲ್ಲ ಪ್ರೊಟೆಸ್ಟಿಂಗ್ ಆಕ್ಟಿವಿಟೀಸ್ ಆಗ್ಬೋದು ಕಾಣ್ತಾ ಇದ್ದಾರೆ. ಯಾಕೆ ಅಂತೀರಾ? ಅಂದ್ರೆ ಜಾಸ್ತಿ ಆಗೋವರೆಗೂ ಮಾತ್ರ ನೀವು ಒಳ್ಳೆಯವ್ರ? ಹೇಗೆ ಇದು? ಮತ್ತೆ ಬಂದ್ಬಿಟ್ಟು ನಾವು ರೀಸೆಂಟ್ ಆಗಿ ಬಾಂಗ್ಲಾದೇಶಲ್ಲಿ ಎಷ್ಟೋ ಜನ ಬಂದ್ಬಿಟ್ಟು ಅವರ ಮರ್ಮಾಂಗಗಳನ್ನ ನೋಡಿ ಹಿಂದೂ ಅಂತ ಕನ್ಫರ್ಮ್ ಮಾಡ್ಕೊಂಡು ಕೊಲೆಗಳು ಮಾಡಿದ್ದಾರೆ, ಆದಂತಹ ಒಂದು ಕೊಲೆಗಳು. ಸೊ ಯಾಕೆ? ಮತ್ತೆ ಬಂದ್ಬಿಟ್ಟು ಪಶ್ಚಿಮ ಬಂಗಾಳ
ಆಯ್ತಾ. ಪಶ್ಚಿಮ ಬಂಗಾಳದಲ್ಲಿ ಒಂದು ಮುಸ್ಲಿಂ ಹೆಣ್ಣೆ ಬಂದ್ಬಿಟ್ಟು ಆಕೆನೆ ಹೇಳ್ತಾಳೆ, ಈ ಗಲಭೆಗಳೆಲ್ಲ ಸ್ವಲ್ಪ ಕಂಟ್ರೋಲ್ ಆಗಿ ನಿಂತ ಮೇಲೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಆ ಹೆಣ್ಣು, ಆಯ್ತಾ, ಆ ಹೆಣ್ಣಿನ ಧೈರ್ಯಕ್ಕೆ ಖಂಡಿತ ನಾವು ಮೆಚ್ಚುತ್ತೀವಿ. ಯಾಕೆಂದ್ರೆ ಆ ಧೈರ್ಯ ಮಾಡೋದು ತುಂಬಾ ಕಷ್ಟ, ಸಾಕಷ್ಟು ಜನ ಆ ಧೈರ್ಯ ಮಾಡಲ್ಲ. ಅವರು ನನ್ನ ಗಂಡ ಅಥವಾ ನಮ್ಮ ಮನೆಯವ್ರೇನಿತ್ತಲ್ಲ, ಇವರು ಮೊದ್ಲೇನೆ ರೈಫಲ್ಗಳು ಮತ್ತೆ ಬಂದ್ಬಿಟ್ಟು ಆಯುಧಗಳನ್ನ ತಯಾರಿ ಮಾಡ್ಕೊಂಡು ಇಟ್ಕೊಂಡಿದ್ರು. ನಾನ್ ಕೇಳಿದರೆ ಅವರನ್ನ ಹಿಂದೂಗಳನ್ನ ಕೊಲ್ಲೋಕೆ ಅಂತ ಹೇಳ್ತಾರೆ ಅಲ್ವಾ. ಸೊ ಇದು ಮೊದ್ಲೇ ಮತ್ತೆ ನಿಮ್ ಗುಂಪಲ್ಲಿ ಗೊತ್ತಿದ್ದಾಗ ನೀವ್ ಹೇಳುವ ಒಳ್ಳೆ ಮುಸ್ಲಿಮರು ಬಂದು ಯಾಕೆ ಅದನ್ನ ಮೊದ್ಲಿಗೆನೆ ಹೇಳಿ ಸಂಬಂಧಪಟ್ಟ ಇಲಾಖೆ ತಿಳಿಸಿದ್ರೆ ಅಲ್ಲಿ ಕಂಟ್ರೋಲ್ ಆದ್ರೂ ಆಗ್ತಿತ್ತಲ್ಲ. ನಾಳೆ ಬಂದ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಆಗ್ಬೋದು, ಇಲ್ಲ ಬೇರೆ ಯಾವುದೇ ರಾಜ್ಯದಲ್ಲಿ ಆಗ್ಬೋದು, ಜಾಸ್ತಿ ಆದ್ಮೇಲೆ ಈ ರೀತಿ ದಾಳಿ ಮಾಡಿದಾಗ ಒಳ್ಳೆ ಮುಸ್ಲಿಂ ಬಂದು ಯಾವ ರೀತಿ ಕಾಪಾಡ್ತಾರೆ ಅನ್ನೋ ಭರವಸೆ ಮೇಲೆ ನಾವು ಹಿಂದೂಗಳು ಕೂರಬೇಕಾಗುತ್ತೆ. ಹೇಳಿ ಸಮೀರ್ ಅವ್ರೆ, ನಾನು ಹೇಳೋ ಪ್ರತಿಯೊಂದಕ್ಕೂ ದಾಖಲೆ ಕೊಡ್ತೀನಿ, ಸುಮ್ಮನೆ ಹೇಳ್ತೇನೆ. ಮತ್ತೆ ಯಾಕೆ ಈ ರೀತಿ ಆಯ್ತು? ಸರಿ, ಪಾಕಿಸ್ತಾನಕ್ಕೆ ಹೋಗೋಣ. ಪಾಕಿಸ್ತಾನಲ್ಲಿ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಅಲ್ಲಿ ಅಲ್ಲ ಇದ್ದಿದ್ದು 25% ಹಿಂದೂಗಳಿದ್ರಲ್ಲ, ಆ 25%ಗಳು ಹಿಂದೂಗಳು 2023 2.5% ಆಗಿದ್ದಾರೆ. ಯಾಕೆ ಹೇಳ್ತೀರಾ? ಇವಾಗ ನಾವು ಅಲ್ಲಿ ಕ್ಯಾಲ್ಕುಲೇಟ್ ಮಾಡೋದಂದ್ರೆ -1% ಇದ್ದಾರೆ, ಸಾರಿ -1% ಇದೆ. ಯಾಕೆ ಅಂತೀರಾ? ಅಲ್ಲಿರುವಂತಹ ಹಿಂದೂಗಳು ಎಲ್ಲೋದ್ರು? ಅಲ್ಲಿ ಕಿಡ್ನಾಪ್ ಆದಂತಹ ಸಾವಿರಾರು ಹಿಂದೂ ಹೆಣ್ಮಕ್ಳು ಎಲ್ಲಿದ್ದಾರೆ ಈಗ? ಹಿಂದೂ ಹೆಣ್ಮಕ್ಳು ಏನಕ್ಕೆ ಕಿಡ್ನಾಪ್ ಆಗ್ತಾರೆ? ಸಮೀರ್ ಅವ್ರ ಉತ್ತರ ಕೊಡ್ತೀರಾ ಇದಕ್ಕೆ? ಕೊಡಲ್ಲ. ಯಾಕೆಂದ್ರೆ ನೀವು ಜನಗಳಿಗೆ ವಾಸ್ತವಗಳನ್ನ ತಿಳಿಸೋ ಪ್ರಯತ್ನ ಮಾಡಿ, ಆಯ್ತಾ. ಅಬ್ದುಲ್ ಕಲಾಂ ಅವರು ಕೆಲವೊಂದು ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ಕೊಟ್ಟವರು ಸಹ ಇದ್ದಾರೆ. ಇವ್ರು ಯಾರಿದ್ದಾರೆ? ಇವ್ರಿಗೆ ನಾವು ಖಂಡಿತ ಸಹಕಾರ ಕೊಡ್ತೀವಿ. ದೇಶ ಸೇನೆಯಲ್ಲಿ ಕೆಲಸ ಮಾಡುವಂತಹ ಯಾವುದೇ ರೀತಿ ಜಾತಿ ಭೇದ ಭಾವದಲ್ಲಿ ಕೆಲಸ ಮಾಡುವಂತಹ ಸೈನಿಕರು ಸಾಕಷ್ಟಿದ್ದಾರೆ, ಅವ್ರು ಖಂಡಿತ ಗೌರವ ಕೊಡ್ತೀವಿ, ಇಲ್ಲ ಅಂತ ಹೇಳ್ತಾ ಇದ್ದೀವಿ, ಆಯ್ತಾ. ಇಲ್ಲಿ ಪ್ರಶ್ನೆ ಏನು ಅಂದ್ರೆ, ಆ ರೀತಿಯ ಮನಸ್ಥಿತಿ ಯಾರು ಸೇವೆ ಮಾಡಬೇಕು ದೇಶಕ್ಕೆ, ಇಲ್ಲ ಅಂದ್ರೆ ಸೆಕ್ಯುಲರಿಸಂ ಅಲ್ಲಿ ಮುಸ್ಲಿಮ್ಸ್ ಯಾರಿದಾರಲ್ಲ ಇದರ ಸಂಖ್ಯೆ ಜಾಸ್ತಿ ಆಗುತ್ತೆ. ಇದರ ಸಂಖ್ಯೆ ಜಾಸ್ತಿ ಆದಾಗ ನಾವು ಗೌರವ ಕೊಡ್ತೀವಿ. ಇನ್ನ ಬಂದ್ಬಿಟ್ಟು ನೀವೇನ್ ಹೇಳಿದ್ರಿ, ದುಬೈಯಲ್ಲಿ ಆ ರೀತಿ ಎಲ್ಲ ಹೇಳುತ್ತಲ್ಲ, ಸಾಕಷ್ಟು ಇಸ್ಲಾಂ ಕಂಟ್ರಿಗಳಲ್ಲಿ ಇಸ್ಲಾಂ ಅಲ್ಲಿನ ಒಂದು ಅಧಿಕಾರಿಕ ಒಂದು ಮತ ಅಂತ ಘೋಷಣೆ ಮಾಡಿಕೊಂಡಂತೆ ಆ ಇಸ್ಲಾಂ ಅನ್ನ ಯಾರೋ ದೂಷಿಸುವುದಾಗಲಿ, ಇಲ್ಲಾಂದ್ರೆ ಪ್ರಶ್ನೆ ಮಾಡುವುದಾಗಲಿ ಮಾಡಿದರೆ ಅವರಿಗೆ ಅಲ್ಲಿನ ತಕ್ಕ ಶಿಕ್ಷೆಗಳನ್ನು ಕೊಡುವುದಾಗಿ ಲೀಗಲ್ ಆಗಿ ಅಲ್ಲಿ ಅವ್ರಿಗೆ ಇದು ಶಿಕ್ಷೆ ಆಗುತ್ತೆ. ಆ ರೀತಿ ಕಾನೂನುಗಳು ಈಗ ಸಾಕಷ್ಟು ಜನ ಭಾರತದಲ್ಲಿ ಹಿಂದೂ ಮೆಜಾರಿಟಿ ಇದ್ದಾರಲ್ಲ, ಮತ್ತೆ ಇಲ್ಲೇ ತೆಗಿರಿ. ಆ ರೀತಿ ಕಾನೂನುಗಳೇನಿದೆಯೋ ಇಲ್ಲಿ ಆ ರೀತಿ ಕಾನೂನುಗಳು ಬರೋಕೆ ನೀವೇ ಸಹಕಾರ ಕೊಡಿ. ಹಿಂದೂ ಧರ್ಮದ ಮೇಲೆ ಯಾರು ಕೂಡ ಏನು ಮಾಡ್ಲಿಲ್ಲ ಅಂದ್ರೆ ಹಿಂದೂಗಳು ಯಾರು ಕೂಡ ಬೇಕು ಅಂತ ಜಗಳ ಮಾಡೋದು ಕಮ್ಮಿ, ಆಯ್ತಾ. ರೇರ್ ಅಪರೂಪಕ್ ಆಗ್ಬೋದು. ಬಟ್ ಇಸ್ಲಾಂ ಅಲ್ಲಿ ಆ ರೀತಿ ಇಲ್ವಲ್ಲ. ಈ ಪರಿಸ್ಥಿತಿಗಳು ಬದಲಾದಾಗ ನಿಮ್ಮ ಮಾತಿಗೆ ನಾವು ಹೋಗ್ತೀವಿ, ಅಲ್ಲೇವರೆಗೂ ನಾವು ಒಪ್ಪಲ್ಲ, ಆಯ್ತಾ. ಇರ್ತೀವಿ ಸಮೀರ್ ಅವರೇ. ಜಯ ಶ್ರೀ.